ಗಾಯ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಈ ವಿಡಿಯೋದಲ್ಲಿ ನಾನು ಪನ್ನೀರ್ ಬಟರ್ ಮಸಾಲ ಯಾವ ಥರ ಮನೇಲೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ದಪ್ಪು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ನಾನು ಎರಡು ತೊಗೊಂಡಿದ್ದೀನಿ. ಮತ್ತು 3 ಟೊಮೆಟೊನ ಮಧ್ಯ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ. ಒಂದು 10 ಗೋಡಂಬಿನ ತೊಗೊಂಡಿದ್ದೀನಿ. ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಬೇಕು. ಸೊ ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಬೇಕು. ಸೊ ನೆಕ್ಸ್ಟು ಇನ್ನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೂ ಆಗುತ್ತೆ, ಯಾಕಂದರೆ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಜಾಸ್ತಿ ಬಟರ್ ಯೂಸ್ ಮಾಡಿ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಪನ್ನೀರ್ ಕ್ಯೂಬ್ಸ್ನ ಚಿಲ್ಲಿ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿರೋದು. ಸೊ ಅದಷ್ಟು ನಾವು ಪನ್ನೀರ್ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು. ಆಯಿಲಲ್ಲಿ ಅದು ಅಬ್ಸರ್ವ್ ಹಾಕೊಬೇಕು. ರೆಸಿಪಿಗೆ ಬೇಕಿದ್ದರೆ ಡೈರೆಕ್ಟಾಗಾದರೂ ಪನ್ನೀರ್ ಹಾಕೊಬೋದು, ಇಲ್ಲ ಈ ಥರ ಆಯಿಲಲ್ಲಿ ಫ್ರೈ ಮಾಡಾದರೂ ಹಾಕೊಬೋದು. ನಾನು ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದೇ ಪ್ಯಾನಿಗೆ ನಾನು ಇನ್ನೊಂದು ಸ್ವಲ್ಪ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬಟರ್ ಸ್ವಲ್ಪ ಮೆಲ್ಟ್ ಆದಮೇಲೆ ನಾವು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಬೇಕು. ನಾನಿಲ್ಲಿ 1 ಕಪ್ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕೊಂಡಾದ್ಮೇಲೆ ನಾವು ಗೋಲ್ಡನ್ ಬ್ರೌನ್ ಆದಮೇಲೆ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕೊಬೇಕು. ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಒಂದು 5 to 10 ಮಿನಿಟ್ಸ್ ನಾವು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗಿದೆ, ಅದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಅಷ್ಟೇ ಒಂದು 5 ಮಿನಿಟ್ಸ್ ಆದರೂ ನಾವು ಕುಕ್ ಮಾಡ್ಕೊಬೇಕು. ಅದಷ್ಟು ಕುಕ್ ಆದಮೇಲೆ ನಾನು ಸ್ವಲ್ಪ ನೀರು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೇ ನಾವು ಪನ್ನೀರ್ ಕ್ಯೂಬ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ಅಷ್ಟೇ, ನಮಗೆ ಗ್ರೇವಿ ಮತ್ತು ಆಯಿಲ್ ಎರಡು ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡಬೇಕು. ಲೈಕ್ 15 ಮಿನಿಟ್ಸ್ ಆದರೂ ತೊಗೊಳುತ್ತೆ. ನಾವು 15 ಮಿನಿಟ್ಸ್ ಆದರೂ ಇದನ್ನು ಕುಕ್ ಮಾಡಬೇಕು. ಸೊ ನೀವೇ ನೋಡ್ಬೋದು ಪ್ಯಾನಲ್ಲಿ ಯಾವ ಥರ ಆಯಿಲ್ ಸಪ್ರೇಟ್ ಆಗ್ತಾ ಇದೆ ಅಂತ. ಆ ಟೈಮಲ್ಲಿ ನಾವು ಕಸ್ತೂರಿ ಮೇಥಿನ ಯೂಸ್ ಮಾಡಬೇಕು. ನಾವು ಕಸ್ತೂರಿ ಮೇಥಿನೇ ಇದಕ್ಕೆ ಮೇಯ್ನು. ಅದು ಹಾಕಿದ್ರೇ ನಮಗೆ ಪನ್ನೀರ್ ಬಟರ್ ಮಸಾಲಾಗೆ ಆ ಟೇಸ್ಟು ರಿಚ್ನೆಸ್ ಜಾಸ್ತಿ ಕೊಡೋದು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು. ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ನಾನು ಇದು ಆಲ್ಮೋಸ್ಟ್ 90% ಕುಕ್ ಆಗಿದೆ ಅಂತ ಅನ್ನುವಾಗ ನಾನು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ನ ಯೂಸ್ ಮಾಡಬೇಕು, ಯಾಕಂದರೆ ಆ ರಿಚ್ನೆಸ್ನ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಕ್ರೀಮ್ ನಿಮಗೆ ಹೊರಗಡೆ ತರೋಕ್ಕಾಗಿಲ್ಲ ಅಂದರೆ ಮನೇಲಿ ಹಾಲೊಂದು ಕೆನೆ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೂ ಆಗುತ್ತೆ. ಸೊ ಅದು ಫ್ರೆಶ್ ಕ್ರೀಮ್ ಥರನೇ ಬರುತ್ತೆ, ಸೇಮ್. ಅದು ಎರಡು ಒಂದೇ. ಫ್ರೆಶ್ ಕ್ರೀಮ್ ಹಾಕಾದ್ಮೇಲೆ ನೀವು ಅದು ಗ್ರೇವಿದು ಥಿಕ್ನೆಸ್ ನೋಡ್ಬೋದು, ಎಷ್ಟು ಥಿಕ್ಕಾಗಿ ಬಂದಿದೆ, ಎಷ್ಟು ರಿಚ್ ಆಗಿದೆ ಅಂತ. ಸೊ ಹಾಕ್ಕೊಂಡಿದ್ದೀನಿ. ಇದು ಇಷ್ಟು ಹಾಕ್ಕೊಂಡ್ರೆ ಆಯಿತು. ಪನ್ನೀರ್ ಬಟರ್ ಮಸಾಲ ಮನೇಲೇ ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ಚಪಾತಿ ಇಲ್ಲ ಅನ್ನ ಜೊತೆಗೆ ಟ್ರೈ ಮಾಡ್ಬೋದು. ರೆಸ್ಟೋರೆಂಟ್ ಮತ್ತು ಡಾಬಲ್ಲೆಲ್ಲ ಸಿಗುತ್ತಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬಂದಿರುತ್ತೆ. ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ಸಿಂಪಲ್ ಆಗಿ ಹೇಗೆ ಪನ್ನೀರ್ ಬಟರ್ ಮಸಾಲ ಮನೇಲೆ ಮಾಡೋದು ಅಂತ. ಸೊ ನೆಕ್ಸ್ಟ್ ರೆಸಿಪಿಯ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.